ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಮೇಲೆ ನಿಮ್ಮಲ್ಲಿ ಏನ್ ಗೊತ್ತಾ ಸರ್, ಈ ಟೀಮಲ್ಲಿ ನಾನು ಮೊನ್ನೆ ಅರ್ಜುನ್ ಜನಿ ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಸತ ಮಾತಾಡೋಗ್ಲೂ ಹೇಳ್ತಾ ಇದ್ದೆ, ನೀವು ಎಲ್ಲ ಈ ಸಿನಿಮಾ ಮಾತಾಡೋದಾದ್ರೆ ನಮ್ಮ ಸಿನಿಮಾ ಅಂತ ಒಪ್ಕೊಂಡ್ರಿ, ಇದನ್ನ ಪ್ರತಿಯೊಂದನ್ನು ವಿಚಾರಿಸ್ತಾ ಇದ್ರಿ, ಏನಾಗ್ತಾ ಇದೆ ಅಂತ ಪ್ರೊಡ್ಯೂಸರ್ಗೆ ಅರ್ಜುನ್ ಜನಿ ಸರ್ಗೆ ಫೋನ್ ಮಾಡೋದು ಮಾಡ್ತಾ ಇದ್ರಿ, ಏನಾದ್ರು ಹೆಲ್ಪ್ ಬೇಕಿತ್ತ ಅಂತ ಕೇಳ್ತಾ ಇದ್ರಿ ಅಂತ ನೀವೆಲ್ಲ. ಸೊ ಅದೆಲ್ಲವೂ ಕೂಡ ನೋಡಿದ್ರೆ ನೀವು ಒಪ್ಕೊಂಡ್ಬಿಟ್ಟಿದ್ರಿ, ಇದು ನನ್ನ ಸಿನಿಮಾ, ಇದು ಗೆಲ್ಲಬೇಕು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಭಾವನೆ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಶಿವಣ್ಣ, ಬಿಕಾಸ್ ವಿ ಫೆಲ್ಟ್, ರಮೇಶ್ ರೆಡ್ಡಿ ಅವ್ರು ನಮ್ಮವ್ರು ಅಂತ ಅನ್ಸ್ಕೊಂಡ್ಬಿಟ್ರು. ಫಸ್ಟ್ ಅವ್ರು ಬಂದು ಮಾತಾಡೋದು ರೀತಿ ಇನ್ನೊಂದು ಏನೂ ಇಲ್ಲ. ಅವ್ರು ಸರಿ ಸರ್ ಪಾಪ ಮಾಡೋಣ, ಏನಾರು ಮಾಡೋಣ, ಆಮೇಲೆ ಇವಾಗ ಬೇಡ ಸರ್, ಅದು ನನಗೆ ಪ್ರಾಬ್ಲಮ್ ಬಂದಾಗ ಆಮೇಲೆ ಮಾಡೋಣ ಶಿವಣ್ಣ. ನಿಂತ್ರು ಪರವಾಗಿಲ್ಲ ಅಂದ್ರು ಸರ್ ಅವ್ರು ನಮ್ಮ ಹತ್ರ, ನಿಂತ್ರು ಪರವಾಗಿಲ್ಲ ಸಿನಿಮಾ, ಅವ್ರು ಹುಷಾರಾಗಿ ಬರ್ಬೇಕಷ್ಟೇ, ಬೇಡ ಹೋದ್ರೂ ಪರವಾಗಿಲ್ಲ ಅನ್ನೋ ಮಾತ್ರ ನಮ್ಮ ಇಂಟರ್ವ್ಯೂ ಹೇಳಿದ್ದಾರೆ ಸರ್. ಅದು ನಮಗೆ ಅದು ಇಲ್ಲ, ಅದು ಹಂಗಾಗಬಾರ್ದು, ಇಟ್ ಶುಡ್ ನಾಟ್ ಹ್ಯಾಪನ್. ಯಾಕಂದರೆ ಅಂಥವರೆಲ್ಲ ಇರಬೇಕು. ಯಾಕಂದರೆ ನಾವು ಹೆಂಗೆ ಸೇವೆ ಮಾಡ್ತೀವಿ ಅವ್ರು ಆ ಥರ ಸೇವೆ ಮಾಡಬೇಕು, ಘನ ಸೇವೆ ಮಾಡಬೇಕು. ಯಾಕಂದ್ರೆ ದೇವ್ರು ಕೊಟ್ಟರೆ ಆಪರ್ಚುನಿಟಿ ಅವ್ರಿಗೆ. ಎಷ್ಟು ಸಿನಿಮಾ ಮಾಡಿದ್ದಾರೆ, ಯಾರ್ಯಾರಿಗೋ ಮಾಡಿದ್ದಾರೆ. ಒಂದು ಸಿನಿಮಾ ನಾವೆಲ್ಲ ಇದ್ದೀವಿ 3 ಜನ ಸೋಕಾಳ್. ಯಾಕಂದರೆ ಅವರು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಫಾರ್ಮ್ಲಿ ಇರೋಂಥ ಹೀರೋ. ಇವಾಗ ರಾಜ್ಬಿ ಶೆಟ್ಟಿ, ಉಪೇಂದ್ರ ಅವರು, ನಾವೆಲ್ಲ ಜೊತೆಲಿರ್ಬೇಕಾದ್ರೆ ಒಂದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವ್ರಿಗೆ ಒಂದು ಒಳ್ಳೆ ನೆಲೆ ನಿಲ್ಲಿಸ್ಬೇಕಂತ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೂ ಏನು ಮಾಡಬೇಕೋ ಮಾಡೋಣ. ಇವತ್ತು ಇಂಟರ್ವ್ಯೂ ಏನು ಮಾಡಬೇಕಂದ್ರೆ ಎಸ್ ವಿ ಆರ್ ರೆಡಿ, ಯಾವ ಜಾಗಕ್ಕೆ ಹೋಗ್ಬೇಕು ವಿ ಆರ್ ರೆಡಿ. ಒಬ್ರಿಗೊಬ್ರು ಆ ಒಂದು ಸ್ಯಾಕ್ರಿಫೈಸಿಂಗ್ ನೇಚರ್ ಇದೆ. ಯಾಕೆ ಅದು ಹಂಗೆ ಅವ್ರು ರಮೇಶ್ ರೆಡ್ಡಿ ಅವ್ರು ನಮಗೂ ಅವ್ರು ಅನ್ಸ್ಕೊಂಡ್ಬಿಟ್ರು. ಅರ್ಜುನ್ ಜನ್ಯ, ಸತ್ಯ ಹೆಗ್ಡೆ, ರವಿ ವರ್ಮಾ, ಆಮೇಲೆ ಇನ್ಯಾ ಫೈಟ್ ಮಾಸ್ಟರ್ ಮಾಡಿದ್ರು ಅಷ್ಟೇ ಅಲ್ವಾ? ಚೇತನ್ ಅವರು, ಜಾಲಿ ಮಾಸ್ಟರ್ ಪಾಪ ಇಲ್ಲ, ಪಾಪ ಪಾಸ್ಟ್ ಸಾಕಷ್ಟು. ಐ ಥಿಂಕ್ ಲಾರಿ ಎಲ್ಲ ಅವರೆಲ್ಲ ಓಡಿಸಿದ್ರು. ಓ, ಹೈದ್ರಾಬಾದಲ್ಲಿ ಮಾಡಿದ್ರು. ಸಾಕಷ್ಟು ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು, ಆ್ಯಂಡ್ ಅಲ್ಲಿ ಮಾಡಿದ್ರೆ ಎಲ್ಲ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಮ್ಯಾನೇಜರ್ಗಳಿರ್ಬೋದು, ಎವ್ರಿಬಡಿ, ಮೇಕಪ್ನವರು, ಈ ಸ್ಪೆಷಲ್ ಮೇಕಪ್ ಮಾಡಿದಂಥ ಚಿದಾನಂದ್ ಅಂತ ಇದರಿಂದ ಬಾಂಬೆಯಿಂದ ಬಂದಿದ್ರು. ಎವ್ರಿಬಡಿ ಡಿಡ್ ವಂಡರ್ಫುಲ್ ಜಾಬ್. ಆ್ಯಂಡ್ ಎಲ್ಲೂ ನಮಗೆ ಆ ಹೆವಿನೆಸ್ ಅಂತ ಅನಿಸಿಲ್ಲ. ನಮಗೆ ಹುಷಾರಿಲ್ಲದೆ ಇದ್ರೂ ದೇ ಡಿಡ್ ನಾಟ್ ಮೇಡ್ ಮಿ ಟು ಫೀಲ್ ದಟ್ ನಾ ಇಲ್ಲ ಹಿಂಗೆ ಮಾಡ್ತಾ ಅಂತ ಅನಿಸಲಿಲ್ಲ. ಹ್ಯಾಪಿಯಾಗಿತ್ತು. ವಿ ವರ್ಕ್ ವೆರಿ ಬ್ಯೂಟಿಫುಲಿ, ವಿ ವರ್ಕ್ ವೆರಿ ಹಾರ್ಡ್, ಸೂಪರ್ ವರ್ಕ್ ಮಾಡಿದ್ರು. ಟಯರ್ಡ್ನೆಸ್ ಅನ್ನೋದೇನು ಆಗಿಲ್ಲ ಅನ್ಸ. ಯಾಕಂದ್ರೆ ಅವ್ರನ್ನ ಹೆಂಗೆ ಯಾವಾಗ ನಮ್ಮವ್ರಂತ ಅನ್ಸ್ಕೊಂಡ್ಬಿಡ್ತೀವೋ ಅವಾಗ ಏನಂತ ಟಯರ್ಡ್ನೆಸ್ ಎಲ್ಲ ಬರಲ್ಲ, ಗೊತ್ತಾಗಲ್ಲ. ನಿಮಗೆ ಇದು 45 ಇದು ನಮ್ಮ ಸಿನಿಮಾ, ಇದು ಗೆಲ್ಲಬೇಕು ಅಂತ ಬಂದಾಗ ಏನೆಲ್ಲ ಜನರಿಗೆ ಹೇಳ್ತೀರಾ ಸರ್? ಯಾಕೆ ನೋಡ್ಬೇಕು ನಾವು ಅಂತ ಬಂದ್ರೆ ನಿಮ್ಮ ಕಡೆಯಿಂದ, ಉಪ್ಪಿ ಸರ್ ಕಡೆಯಿಂದ ಏನೆಲ್ಲ ಹೇಳ್ತೀರಾ ಅಂತ ಹೇಳಿ? ಥಿಯೇಟರ್ಗೆ ಹೋಗಿ ನೋಡ್ಬೇಕು, ಅಲ್ಲಿ ಇಲ್ಲೆಲ್ಲ ಕದ್ದು ನೋಡೋದು ಹೆಂಗಿಲ್ಲ. ಖಂಡಿತ ಅದು ಏನಂದ್ರೆ ಅದ್ರೊಳಗಡೆ ಆ ಒಂದು ಇದಿರುತ್ತೆ, ಆ ಪವರ್ ಇರುತ್ತೆ. ಆಕ್ಚುಲಿ ಏನಂದ್ರೆ ಅದು ನಿಜವಾದ ಒಳ್ಳೆ ಹೃದಯದಿಂದ ಮಾಡಿರೋ ಪ್ರೊಡ್ಯೂಸರ್, ಹಾನೆಸ್ಟ್ ಆಗಿ ಮಾಡಿರುವಂತ ಟೀಮು, ಡೈರೆಕ್ಟರ್, ಆಮೇಲೆ ಇಂಥ ಬೇರೆ ನಟರು ಎಲ್ಲ ಸೇರಿದಾಗ ಅದೇನೋ ಒಂದು ಕಳೆ ಕಟ್ಟುತ್ತೆ ಅನ್ಸುತ್ತೆ. ಆಕ್ಚುಲಿ ನಾವು ಕೇಳ್ಬೋದು ಅಷ್ಟೇ, ನಿಜವಾದ ಪ್ರಯತ್ನ ಮಾಡಿದೀವಿ ಬನ್ನಿ ಅಂತ. ಬಟ್ ಆ ಜನಕ್ಕೆ ಅದೊಂದು, ಅದಕ್ಕೆ ಇಷ್ಟು ಟ್ರೈಲರ್ ಇಷ್ಟು ಚೆನ್ನಾಗಿ ಇದಾಗಿದೆ ಅನ್ನೋದೇ ತೋರಿಸ್ತಾ ಇದೆ. ಆ ಒಂದು ಬರೋದಿದೆಯಲ್ಲ, ಜಸ್ಟ್ ಲೈಕ್ ಏನೋ 3 ಜನ 4 ಜನ ಒಂದು ಆತರ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ವಿ. ಇಲ್ಲ, ಇದ್ರಲ್ಲಿ ಏನೋ ವಿಷಯ ಇದೆ, ಒಂದೊಂದನ್ನು ಡಿಕೋಡ್ ಮಾಡಿ ನೋಡಿ ಮಾತಾಡ್ತಿದ್ದಾರೆ ಅಂದ್ರೆ ಅದ್ರೊಳಗೆ ಏನೋ ಒಂದು ಪವರ್. ಅದನ್ನ ನಾವೆಲ್ಲ ಮಾಡಕ್ಕಾಗಲ್ಲ, ಅದಾಗುತ್ತೆ ಕೆಲವು ಸತಿ ಒಳ್ಳೆ ಹೃದಯಗಳು ಸೇರಿದಾಗ. ಸೊ ಆ ಮ್ಯಾಜಿಕ್ ಅನಿಸ್ತಾ ಇದೆ ನನಗಷ್ಟೇ, ಖಂಡಿತ.